ವಿದ್ಯಾರ್ಥಿಗಳೇ, ಪ್ರಥಮ PUCಯ ಎರಡನೇ ಒಂದು ಪದ್ಯ ವಚನಗಳಲ್ಲಿ ಅಲ್ಲಮ ಪ್ರಭುವಿನ ವಚನ. ಈಗಾಗಲೇ ಅದರ ಒಂದು ಪ್ರಶ್ನೋತ್ತರವನ್ನು ಮತ್ತೆ ಅದರ ಒಂದು ಭಾವಾರ್ಥವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಗಟ್ಟಿಬಾಳೆಯನವರ ವಚನಗಳ ಕುರಿತಾಗಿ ಒಂದು ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನಾವು ಇಲ್ಲೇ ನೋಡ್ತಾ ಹೋಗೋಣ. ಇಲ್ಲಿ ಸಾರಾಂಶವನ್ನು ನೋಡೋಣ. ಮೊದಲಿಗೆ ಸಾರಾಂಶ: ಕೊಲ್ಲುವ ಆಯುಧಗಳಿಗೆ ದಯೆ ಧರ್ಮದ ಮೊನೆ ಇರುವುದೇ, ಅಂತೆಯೇ ಉಗ್ರ ಸರ್ಪದ ಹಲ್ಲಿನೊಳಗೆ ಅಮೃತದ ರುಚಿ ಇರುತ್ತದೆಯೇ? ಹೊಟ್ಟೆಪಾಡಿಗೋಸ್ಕರ ಜಂಗಮರ ವೇಷ ಧರಿಸಿದವರೆಲ್ಲ ಶಿವನನ್ನು ಹೇಗೆ ಹರಿಯುವರು ಎಂದು ಪ್ರಶ್ನಿಸುತ್ತಾರೆ. ಇಂತಹ ವೇಷಧಾರಿಗಳು ಶಿವಶರಣರ ಗುಂಪಿನಿಂದ ಬೇರೆ, ಅಂತಹವರಿಗೆ ಶಿವ ದೊರೆಯುವುದಾದರೂ ಹೇಗೆ ಎಂದು ಹೇಳುತ್ತಾರೆ. ಅಂತೆಯೇ ಧ್ಯಾನ, ತಪಸ್ಸು, ಉಪವಾಸ, ವ್ರತ ಎಂಬುವುಗಳನ್ನು ಮನಸ್ಸಿಲ್ಲದೆಯೇ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿಯೂ, ನಿಯಮವೆಂಬುದು ಕಟ್ಟುಪಾಡಾಗಿಯೂ, ನಡತೆ ಎಂಬುದು ಮೈಲಿಗೆಯಾಗಿಯೂ ಕಾಡುವುದು. ಇಂತಹ ನಿರ್ಬಂಧಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲಿ ಇಲ್ಲದವನಾಗ್ತಾನೆ. ಧ್ಯಾನ ತಪಸ್ಸುಗಳೆಲ್ಲ ಮನಸ್ಸಿಟ್ಟು ಆಚರಿಸಬೇಕೇ ಹೊರತು ಬಲವಂತದಿಲ್ಲ ಎಂದು ಹೇಳ್ತಾರೆ. ಇನ್ನು ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕೆಂದು ಗುರುವನ್ನು ತೋರಿಸಲಾಗಿದೆ. ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಲಿಂಗವನ್ನು ತೋರಿ ಧನದ ಮೇಲಿನ ಆಸೆಯನ್ನು ತೊರಿಬೇಕು ಅಂತ ಹೇಳ್ಬಿಟ್ಟು, ಹಣವನ್ನು ದಾನ ಮಾಡಲಿ ಅಂತ ಹೇಳ್ಬಿಟ್ಟು ಜಂಗಮವನ್ನು ತೋರಿಸಿದ್ರು. ಒಳ್ಳೆಯದನ್ನೆಲ್ಲ ಮರೆತು ಒಡೆದಾಡುವ ಭಾಷಾಹೀನರು ಮಾತಿಗೆ ತಪ್ಪಿದವರನ್ನು ಕಂಡು ನಾಚಿಕೆ ಆಯಿತು ಅಂತ ಹೇಳ್ತಾರೆ. ಹಾಗೂ ಗುರು ಲಿಂಗ ಜಂಗಮವನ್ನು ಮರೆತು ಸುಖಭೋಗಗಳಿಗೆ ಹೊಡೆದಾಡುವ ಜನರನ್ನು ಕಂಡು ನಾಚುವ ಗಟ್ಟಿಬಾಳೆಯನು ಡಾಂಬಿಕ ಭಕ್ತರ ನಡವಳಿಕೆಗಳನ್ನು ಖಂಡಿಸ್ತಾರೆ. ಇಂತಹವರು ಶಿವಭಕ್ತರಾಗಲು ಶಿವನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಗಟ್ಟಿಬಾಳೆಯನವರ ಒಂದು ಅಭಿಮತವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಸಂದರ್ಭದೊಡನೆ ವಿವರಿಸಿ ಅಂತ ಇದೆ. ಮೊದಲನೇದಾಗಿ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಅನ್ನುವಂಥದ್ದು ಈ ಒಂದು ವಾಕ್ಯದ ಗಟ್ಟಿಬಾಳೆಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಡಾಂಬಿಕ ಭಕ್ತರನ್ನು ಕುರಿತು ವಿವರಿಸುವಂತಹ ಸಂದರ್ಭ ಇದಾಗಿದೆ. ವಿವರಣೆ: ಹೊಟ್ಟೆಪಾಡಿಗೋಸ್ಕರವಾಗಿ ಜಂಗಮರ ಶಿವಶರಣರ ವೇಷವನ್ನು ಧರಿಸುವ ಜನರನ್ನು ಕಂಡು ಅವರ ರೀತಿ ನೀತಿಗಳನ್ನು ಖಂಡಿಸ್ತಾ ಈ ಮಾತನ್ನು ಹೇಳ್ತಾನೆ. ಶಿವಶರಣರ ಗುಂಪಿನಲ್ಲಿ ಇವರು ಸೇರಲು ಅರ್ಹರಲ್ಲವೆಂಬುದನ್ನು ವಚನಕಾರನ ಅಭಿಮತ. ಹೀಗೆ ಹೇಳುವಾಗ ಈ ಮೇಲಿನ ಮಾತು ಬಂದಿರುವಂತಹದ್ದನ್ನು ನೋಡ್ಬೋದಾಗಿದೆ. ಶೀಲವೆಂಬುದು ಸೂತಕ ಅನ್ನುವಂಥದ್ದು ಈ ವಚನದ ಸಾಲನ್ನು ಗಟ್ಟಿಬಾಳೆಯನವರ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ನಡತೆಯ ಕುರಿತು ಹೇಳುವ ಸಂದರ್ಭ ಇದಾಗಿದೆ. ಇನ್ನು ವಿವರಣೆ: ಧ್ಯಾನ ತಪಸ್ಸು ಉಪವಾಸ ವ್ರತ ಎಂಬುದನ್ನು ಮನಸ್ಸಿಲ್ಲದೆಯೇ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿಯೂ, ನಿಯಮವೆಂಬುದು ಕಟ್ಟುಪಾಡಾಗಿಯೂ, ನಡತೆ ಎಂಬುದು ಮೈಲಿಗೆಯಾಗಿಯೂ ಕಾಡ್ತದೆ. ಇಂತಹ ನಿರ್ಬಂಧಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲಿ ಇಲ್ಲದವನಾಗ್ತಾನೆ ಎಂಬುದು ಇಲ್ಲಿ ವಚನಕಾರರ ಅಭಿಮತ ಆಗಿದೆ. ಇನ್ನು ಭಾಷಾಹೀನರ ಕಂಡು ನಾಚಿಕೆಯಾಯಿತು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಕಷ್ಟಕ್ಕೆ ಕಡಿದಾಡುವಂತಹ ಭಾಷಾಹೀನರನ್ನು ಗಮನಿಸಿ ಹೇಳುವ ಮಾತಿದು. ವಿವರಣೆಯನ್ನು ನೋಡೋದಾದರೆ ತನು ಮನ ಧನವನ್ನು ಮರೆಯಲೆಂದು ಗುರುಲಿಂಗ ಜಂಗಮರನ್ನು ತೋರಿದ್ದರೂ ಒಳ್ಳೆಯದನ್ನು ಮರೆತು ಹೊಟ್ಟೆಯ ಪಾಡಿಗಾಗಿ ಮಾತಿಗೆ ತಪ್ಪಿ ಓಡಾಡುವ ಜನರನ್ನು ಕಂಡು ನಾಚಿಕೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಅಂದರೆ ಇರಿಯುವಂತಹ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ತಪವನ್ನು ಗಟ್ಟಿಬಾಳೆಯ ಏನೆಂದು ಕರೆಯುತ್ತಾರೆ ಅಂದರೆ ತಪವನ್ನು ಗಟ್ಟಿಬಾಳೆಯನವರು ಬಂಧನ ಅಂತ ಹೇಳ್ಬಿಟ್ಟು ಕರೀತಾರೆ. ನಗೆಗೆ ಈಡಾಗುವುದು ಯಾವುದು ಅಂದರೆ ಕಟ್ಟಿನ ವ್ರತದ ಭಾಷೆಯು ನಗೆಗೆ ಈಡಾಗುವುದು. ಭಾಷಾಹೀನರ ಕಂಡಾಗ ಏನಾಯಿತು ಅಂದರೆ ಭಾಷಾಹೀನರನ್ನು ಕಂಡಾಗ ನಾಚಿಕೆ ಆಯಿತು ಅಂತ ಹೇಳ್ತಾರೆ. ಇನ್ನು ಗಟ್ಟಿಬಾಳೆಯನ ವಚನಗಳ ಅಂಕಿತ ಯಾವುದು ಅಂತ ಇದೆ. ಅದು
ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನುವಂಥದ್ದು ಮುಂದಿನದು 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ ಅಂದರೆ ಇರುವ ಕೈದು ಮತ್ತು ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಕಾಳೋರಗಗಳಿಗೆ ಅವುಗಳ ಕೋರೆ ಹಲ್ಲಿನಲ್ಲಿ ಅಮೃತದ ಸೊದೆ ಇರುವುದಿಲ್ಲ. ತಗಹು ಸೂತಕಗಳು ಯಾವುವು ಅನ್ನುವಂಥದ್ದು ಅಂದರೆ ಗಟ್ಟಿಬಾಳೆಯನ ಪ್ರಕಾರ ನೇಮವೆಂಬುದು ತಗಹ, ಶೀಲ ಅಥವಾ ಒಳ್ಳೆಯ ನಡತೆ ಎನ್ನುವುದು ಕೂಡ ಸೂತಕವಾಗಿದೆ. ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಅಂದರೆ ತನುವನ್ನು ಮರೆಯಲು ಗುರುವನ್ನು, ಮನವನ್ನು ಮರೆಯಲು ಲಿಂಗವನ್ನು ಹಾಗೂ ಧನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ. ಇಂದು ಮುಂದಿನದು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಗಟ್ಟಿಬಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು ಅಂತ ಇದೆ. ಕೊಲ್ಲುವ ಆಯುಧಗಳಿಗೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಉಗ್ರ ಸರ್ಪದ ಹಲ್ಲಿನೊಳಗೆ ವಿಷವಿರುವುದೇ ಹೊರತು ಅಮೃತವಿರಲು ಸಾಧ್ಯವಿಲ್ಲ. ಅಂತೆಯೇ ವೇಷಧಾರಿ ಭಕ್ತರು ಹೊಟ್ಟೆಪಾಡಿಗೋಸ್ಕರ ಜಂಗಮರ ವೇಷ ಧರಿಸಿದವರೆಲ್ಲ ಶಿವನನ್ನು ಹೇಗೆ ಅರಿಯಲು ಸಾಧ್ಯ ಎಂಬುದನ್ನು ಈತನ ಪ್ರಶ್ನೆ. ಇಂತಹ ವೇಷಧಾರಿಗಳು ಶಿವಶರಣರ ಗುಂಪಿನಿಂದ ಬೇರೆ. ಅಂತಹವರಿಗೆ ಶಿವ ದೊರೆಯುವುದಾದರೂ ಹೇಗೆ ಅಂತ ಹೇಳ್ತಾ ಇವರಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಲಿಯುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ರತ್ನಗಳನ್ನು ಕುರಿತಂತೆ ಗಟ್ಟಿಬಾಳೆಯನ ನಿಲುವೇನು ಅಂತ ಇದೆ. ಧ್ಯಾನ, ತಪಸ್ಸು, ಉಪವಾಸ, ವ್ರತ ಎಂಬುದು ಮನಸ್ಸಿಲ್ಲದೆಯೇ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿಯೂ, ನಿಯಮವೆಂಬುದು ಕಟ್ಟುಪಾಡುಗಳಾಗಿಯೂ, ನಡತೆ ಎಂಬುದು ಮೈಲುಗಲ್ಲಾಗಿಯೂ ಕಾಡುವುದು. ಇಂತಹ ಕಟ್ಟುಪಾಡುಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲೇ ಇಲ್ಲದವನಾಗ್ತಾನೆ. ಧ್ಯಾನ ತಪಸ್ಸುಗಳೆಲ್ಲ ಮನಸ್ಸಿಟ್ಟು ಆಚರಿಸ್ಬೇಕೇ ಹೊರತು ಬಲವಂತದಿಂದಲ್ಲ ಅಂತ ಹೇಳ್ತಾರೆ. ಈತ ಇಷ್ಟಲಿಂಗಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ಇನ್ನು ಮುಂದಿನದು ಗಟ್ಟಿಬಾಳೆಯನ ವಚನಗಳ ಆಶಯಗಳೇನು ಅಂತ ಇದ್ದಾರೆ. ಹೊಟ್ಟೆಯ ಪಾಡಿಗೋಸ್ಕರ ಜಂಗಮರಂತೆ ಶಿವಶರಣರಂತೆ ವೇಷ ಧರಿಸಿದಂತಹ ಜನರನ್ನ ಮನಸ್ಸಿಲ್ಲದೆಯೇ ನೇಮ, ಧ್ಯಾನ, ತಪಸ್ಸು, ವ್ರತ, ಉಪವಾಸಗಳೇ ಮೊದಲಾದ ಅನೇಕ ರೀತಿಯ ಕಟ್ಟುಪಾಡುಗಳನ್ನು ಹೊಂದಿದ್ದು ನಗೆಗೆ ಕಾರಣವಾಗುವ ಜನರನ್ನು ಖಂಡಿಸ್ತಾ ಡಾಂಬಿಕತನದಿಂದ ಬಲವಂತದಿಂದ ಶಿವನನ್ನು ಒಲಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಂತಹವರು ಶಿವಭಕ್ತರ ಗುಂಪಿನಿಂದ ಹೊರಗೆ ಅಂತ ಹೇಳ್ತಾರೆ. ತನು ಮನ ಧನಗಳನ್ನು ಮರೆಯಲೆಂದು ಗುರು ಲಿಂಗ ಜನ ತೋರಲಾಗಿದೆ. ಗುರುಲಿಂಗ ಜಂಗಮಗಳನ್ನು ಮರೆವ ಭಾಷಾಹೀನರು ಕಂಡು ನಾಚುತ್ತೇನೆ ಅಂತ ಹೇಳ್ಬಿಟ್ಟು ಗಟ್ಟಿಬಾಳೆಯನವರು ಹೇಳ್ತಾರೆ. ಇಷ್ಟು ಗಟ್ಟಿಬಾಳೆಯನವರ ಒಂದು ವಚನದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳಾದರೆ ಮುಂದಿನ ಒಂದು ವಚನ ಅಕ್ಕ ಮಹಾದೇವಿಯವರ ವಚನಗಳನ್ನು. ಆ ಅಕ್ಕ ಮಹಾದೇವಿಯರ ವಚನಗಳ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.